ಸಾವಿರಾರು ಕೋಟಿ ರೂಪಾಯಿ ಆಸ್ತಿಗಳ ಒಡೆಯ ಸಿಜಿ ರಾಯ್ ಐಟಿ ದಾಳಿ ನಡೆದ ಹೊತ್ತಲ್ಲೇ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಅವರ ಸಾವಿನ ಸುತ್ತ ಇದೀಗ ಹಲವು ಅನುಮಾನಗಳು ಹುಟ್ಟಿಕೊಂಡಿವೆ. ಐಟಿ ದಾಳಿಯಿಂದ ಹುಟ್ಕೊಂಡಂತಹ ಭಯ ಆತ್ಮಹತ್ಯೆಗೆ ಕಾರಣ ಎನ್ನಲಾಗ್ತಾ ಇದೆ. ಆದ್ರೆ ಈ ಸಾವಿನ ಹಿಂದೆ ಬೇರೆ ಕಾರಣವೂ ಇರಬಹುದು ಎನ್ನಲಾಗ್ತಾ ಇದೆ. ಶೂನ್ಯ ಸಾಲದ ಬಿಸಿನೆಸ್ ಮಾಡೆಲ್ನಿಂದ ಪ್ರಖ್ಯಾತ ಗಳಿಸಿದ್ದಂತಹ ರಾಯ್ ಸಾವಿನ ಹಿಂದೆ ಅನುಮಾನದ ಹುತ್ತವೇ ಬೆಳೆದು ನಿಂತಿದೆ. ಅನುಮಾನ ನಂಬರ್ 1, ಐಟಿ ಅಧಿಕಾರಿಗಳಿಂದ ಟಾರ್ಚರ್. ಸತತ 3 ತಿಂಗಳುಗಳಿಂದ ಕಾನ್ಫಿಡೆಂಟ್ ಗ್ರೂಪ್ ಮೇಲೆ ಐಟಿ ಅಧಿಕಾರಿಗಳು ರೇಡ್ ನಡೆಸ್ತಾ ಇದ್ದಾರೆ ಎಂಬ ಮಾಹಿತಿ ಇದೆ. ಕಳೆದ ಡಿಸೆಂಬರ್ನಲ್ಲೂ ಕೂಡ ಕೇರಳದ ಕೊಚ್ಚಿ ಮತ್ತು ಬೆಂಗಳೂರಿನಲ್ಲಿ ರೇಡ್ ಮಾಡಿದ್ರು ಎನ್ನಲಾಗಿದೆ. ಇನ್ನು ಈಗ ಅದೇ ಸೆಪ್ಟೆಂಬರ್ ರೇಡ್ ನ ಮುಂದುವರಿದ ದಾಳಿ ಶುಕ್ರವಾರ ನಡೆದಿತ್ತು. ಬುಧವಾರ ಕೇರಳದ ಕೊಚ್ಚಿಯಿಂದ ಐಟಿ ಅಧಿಕಾರಿಗಳ ತಂಡ ಆಗಮಿಸಿತ್ತು. ಬುಧವಾರದಿಂದ ಪರಿಶೀಲನೆ ಬಳಿಕ ಕೆಲ ಸ್ಪಷ್ಟನೆ ಕೇಳೋಕೆ ಶುಕ್ರವಾರ ಮತ್ತೆ ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ರಾಯ್ ಅವರ ಅಪಾರ್ಟ್ಮೆಂಟ್ ಕಚೇರಿಗೆ ಬಂದಿತ್ತು. ಹೀಗಾಗಿ ಐಟಿ ಅಧಿಕಾರಿಗಳ ಟಾರ್ಚರ್ ಸೋದರನ ಸಾವಿಗೆ ಕಾರಣ. ಐಟಿ ಅಧಿಕಾರಿ ಅಡಿಷನಲ್ ಕಮಿಷನರ್ ಕೃಷ್ಣ ಪ್ರಸಾದ್ ಎಂಬುವರೇ ಸಾವಿಗೆ ಕಾರಣ ಅಂತ ರಾಯ್ ಸಹೋದರ ಬಾಬು ಅವರು ಆರೋಪಿಸಿದ್ದಾರೆ. ಅನುಮಾನ ನಂಬರ್ 2, ಕೊಠಡಿಗೆ ರಾಯ್ ಹೋಗಿದ್ದೇಕೆ? ಐಟಿ ದಾಳಿ ವೇಳೆ ಸಾಮಾನ್ಯವಾಗಿ ಆರೋಪಿ ಮುಂದೆಯೇ ಪರಿಶೀಲನೆ ನಡೆಯುತ್ತೆ. ಈಗ ಆದ್ರೆ ಐಟಿ ರೈಡ್ ವೇಳೆಗೆ ರಾಯ್ ಪ್ರತ್ಯೇಕವಾಗಿ ಕೊಠಡಿಗೆ ಹೋಗಿದ್ಯಾಕೆ? ಯಾವ ದಾಖಲೆ ತರೋಕೆ ಹೋದ್ರು? ಅಲ್ಲಿ 15 ನಿಮಿಷಗಳ ಕಾಲ ಅವರನ್ನ ಒಳಗೆ ಬಿಟ್ಟಿದ್ಯಾಕೆ ಅನ್ನೋ ಪ್ರಶ್ನೆಗಳು ಈಗ ಹುಟ್ಕೊಂಡಿವೆ. ಅನುಮಾನ ನಂಬರ್ 3, ಆ 15 ನಿಮಿಷ ರೂಮ್ ನಲ್ಲಿ ನಡೆದಿದ್ದೇನು? ಐಟಿ ಅಧಿಕಾರಿಗಳ ನೋಟಿಸ್ಗೆ ಸಹಿ ಮಾಡಿ ಸಿಜಿ ರಾಯ್ ಕೊಠಡಿಗೆ ಹೋಗಿ ಬಾಗಿಲು ಹಾಕಿಕೊಂಡಿದ್ರು. ಇದಾದ 15 ನಿಮಿಷಗಳ ಬಳಿಕ ಕೊಠಡಿಯಿಂದ ಗುಂಡಿನ ಸದ್ದು ಕೇಳಿಸಿತ್ತು. 15 ನಿಮಿಷಗಳ ಕಾಲ ಆ ಅವಧಿಯಲ್ಲಿ ರಾಯ್ ಯಾರಿಗೋ ಫೋನ್ ಕಾಲ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಫೋನ್ ಕಾಲ್ ಮಾಡಿದ್ಯಾಕೆ? ಆ ಸಮಯದಲ್ಲಿ ಫೋನ್ ಮಾಡಿದ್ಯಾಕೆ ಎಂಬ ಅನುಮಾನ ಈಗ ದಟ್ಟವಾಗಿದೆ. ಅನುಮಾನ ನಂಬರ್ 4, ಎಲ್ಲಾ ಸಿಸಿ ಕ್ಯಾಮೆರಾಗಳು ಆಫ್. ಕಾನ್ಫಿಡೆಂಟ್ ಗ್ರೂಪ್ ದೊಡ್ಡ ಕಂಪನಿ, ಅದರಲ್ಲೂ ಕೂಡ ನಿತ್ಯವೂ 100 ಜನರು ಬಂದು ಹೋಗುವಂತಹ ಅಪಾರ್ಟ್ಮೆಂಟ್ ಕಚೇರಿ, ಸಣ್ಣ ಅಂಗಡಿಗಳಿಗೂ ಈಗ ಸಿಸಿ ಕ್ಯಾಮೆರಾ ಆಕ್ಟಿವ್ ಇಟ್ಕೊಳ್ತಾರೆ. ಈಗ ಇಷ್ಟು ದೊಡ್ಡ ಕಚೇರಿಯ ಸಿಸಿಟಿವಿಗಳು ಕಳೆದ 2 ತಿಂಗಳುಗಳಿಂದ ಆಫ್ ಆಗಿವೆ ಎನ್ನಲಾಗ್ತಾ ಇದೆ. ಇದಕ್ಕೆ ತಾಂತ್ರಿಕ ಕಾರಣ ಇದೆಯಾ ಅಥವಾ ಬೇರೆಯದ್ದೇ ಕಾರಣವಾ ಅಥವಾ ಉದ್ದೇಶಪೂರ್ವಕವಾಗಿ ಆಫ್ ಮಾಡಲಾಗಿದೆಯಾ ಎಂಬ ಪ್ರಶ್ನೆ ಇದೀಗ ಮೂಡಿದೆ. ಒಟ್ನಲ್ಲಿ ಪ್ರಮುಖವಾಗಿ ಈ 4 ಅನುಮಾನಗಳು ಮೂಡಿದ್ದು ತನಿಖೆ ಬಳಿಕವಷ್ಟೇ ರಾಯ್ ಆತ್ಮಹತ್ಯೆ ಮಾಡಿಕೊಳ್ಳೋಕೆ ಕಾರಣ ಏನು ಅನ್ನೋದು ಗೊತ್ತಾಗಲಿದೆ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.